ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ವೆರಿ ಫಸ್ಟ್ ಟೈಮ್ ಎಚ್ ಡಿ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ನಡುವಿನ ವಾಕ್ಸಮರ. ಡಿ ಕೆ ಶಿವಕುಮಾರ್ ಮೊದಲ ಬಾರಿಗೆ ಏಕವಚನದಲ್ಲಿ ಕುಮಾರಸ್ವಾಮಿ ಅವರಿಗೆ ಮಿಸ್ಟರ್ ಕುಮಾರಸ್ವಾಮಿ, ಏಕವಚನ ಅಂತಂದರೆ ನೀನು ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಇಲ್ಲಿ ತನಕ ಅವರು ನಮ್ಮಣ್ಣ ಹೀಗೇನೆ ಹೇಳ್ತಾ ಇದ್ದ ಕುಮಾರಸ್ವಾಮಿ. ಡಿ ಕೆ ಶಿವಕುಮಾರ್ ವೆರಿ ಫಸ್ಟ್ ಟೈಮ್ ಕುಮಾರಸ್ವಾಮಿ ಅವರನ್ನು ಏಕವಚನದಲ್ಲಿ ನಿಂದಿಸಿದ್ದಾರೆ. ಕುಮಾರಸ್ವಾಮಿ, ನೀನೊಬ್ಬ ಮೋಸಗಾರ, ಯಾರ್ಯಾರ ಆಸ್ತಿ ಎಷ್ಟಿದೆ ನೋಡೋಣ, ಕುಮಾರಸ್ವಾಮಿ ಸುಳ್ಳುಗಾರ, ನನ್ನ ಆಸ್ತಿ ಏನು ನಿಮ್ಮ ಆಸ್ತಿ ಏನು, ನಾನು ಡಿಬೇಟ್ಗೆ ರೆಡಿ, ನೀವು ರೆಡಿನಾ, ಈ ಥರ. ಡಿ ಕೆ ಶಿವಕುಮಾರ್ ಯಾವತ್ತೂ ಕೂಡ ರಾಮುಲು ಇರ್ಬೋದು, ಎಚ್ ಡಿ ಕುಮಾರಸ್ವಾಮಿಯವರ ವಿಚಾರಗಳು ಬಂದಾಗ ಅವ್ರು ಬಿಡ್ರಿ ನಮ್ಮ ಅಣ್ಣ ಅಂತಾನೆ ಹೇಳ್ತಾ ಇದ್ರು. ಈಗ ಅಣ್ಣ ಎಲ್ಲವೂ ಕೂಡ ಬದಿಗೆ ಸರಿಸಿ ಏಕವಚನದಲ್ಲಿ ಕುಮಾರಸ್ವಾಮಿ ಅಂತ ಹೆಸರಿಡಿದು ಕೂಗುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟಿದೆ ಅಂತ ನಿನ್ನೆ ಹೇಳಿದರು. ಅಂದರೆ ಒಕ್ಕಲಿಗ ಸಮಾವೇಶದಲ್ಲಿ ನನ್ನ ಬಳಿ 48 ಎಕರೆ ಮಾತ್ರ ಇದೆ ಅಂತೇಳಿ ಕುಮಾರಸ್ವಾಮಿ ಹೇಳಿದರು. ಆ ನಂತರ ಬೆಂಗಳೂರು ಸುತ್ತಮುತ್ತ 1,000 ಎಕರೆ ಇದೆ, ಡಿಬೇಟ್ ಮಾಡೋಣ. ನೋಡಿ ಅವರಿಬ್ಬರ ನಡುವಿನ ವಾಕ್ಸಮರ, ವಿಶೇಷವಾಗಿ ಶಿವಕುಮಾರ್ ಹೇಳಿಕೆ ಯಾವ ರೀತಿ ಇತ್ತು ಗಮನಿಸಿ. ಮಿಸ್ಟರ್ ಕುಮಾರಸ್ವಾಮಿ ಹೇಳ್ತಾ ಇದ್ದೀನಿ, ಯು ವಿಲ್ ನಾಟ್ ವಿನ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್. ಎದುರುಕೊಂಡು ನಿನ್ನ ಕ್ಷೇತ್ರ ಬಿಟ್ಬಿಟ್ಟು ಪಕ್ಕದ ತಾಲೂಕು ಪಕ್ಕದ ಜಿಲ್ಲೆಗೆ ಹೋಗಿದ್ಯಾ, ಹೋಗಿ ಯು ಹ್ಯಾವ್ ರೈಟ್ ಟು ಗೋ. ಲೆಟ್ ಅಸ್ ಡಿಬೇಟ್ ಇನ್ ದಿ ಅಸೆಂಬ್ಲಿ. ಯಾಕೆಂದರೆ ನಮ್ಮ ಜನ್ರೇಷನ್ ನೋಡಬೇಕು, ಮುಂದಿನ ಜನ್ರೇಷನ್ನು ನೀನು ಎಂಥ ಸುಳ್ಳುಗಾರ, ಎಂಥ ಮೋಸಗಾರ ಅನ್ನೋದನ್ನು ಅಸೆಂಬ್ಲಿಲಿ ಮಾತಾಡೋಣ. ನಿಂದು ಎಷ್ಟಿತ್ತು, ನಿಮ್ಮ ಅಣ್ಣಂದು ಎಷ್ಟಿತ್ತು, ನಿಮ್ಮ ಬೇರೆ ನಿಮ್ಮ ಕುಟುಂಬದ ಏನಿತ್ತು, ಅದೆಲ್ಲ ಅಲ್ಲಿ ಮಾತಾಡೋಣ. ಇಲ್ಲೆಲ್ಲ ಮಾತಾಡಿ ಸುಮ್ಮನೆ ಈ ಪೇಪರ್ ಅವರು ಟಿ ವಿಯವರು ಇವತ್ತು ತೋರಿಸ್ತಾರೆ, ನಾಳೆ ಬಿಟ್ಬಿಡ್ತಾರೆ. ನಾನು ಕಲ್ಲು ಮಾರಿದ್ನೋ, ಲೂಟಿ ಹೊಡೆದ್ನೋ, ಕಳ್ತನ ಮಾಡಿದ್ನೋ, ಅದೆಲ್ಲ ಅಲ್ಲಿ ತೀರ್ಮಾನ ಆಗಲಿ. ಲೆಟ್ ಇಟ್ ಬಿ ಆನ್ ದಿ ಡಾಕ್ಯುಮೆಂಟೇಶನ್. ನಾನು ಕಲ್ಲು ಮಾರಿದ್ನೋ, ಲೂಟಿ ಹೊಡೆದ್ನೋ, ಕಳ್ತನ ಮಾಡಿದ್ನೋ, ಅದೆಲ್ಲ ಅಲ್ಲಿ ತೀರ್ಮಾನ ಆಗಲಿ. ಲೆಟ್ ಇಟ್ ಬಿ ಆನ್ ದಿ ಡಾಕ್ಯುಮೆಂಟೇಶನ್. ಅಯ್ಯೋ 48 ಇದೆಯೋ, 400 ಇದೆಯೋ, ನನ್ನ ಹತ್ರ 1000 ಇದೆಯೋ, 1 ಎಕರೆ ಇದೆಯೋ, ನಾನು ಭಿಕ್ಷುಕರಿದ್ನೋ, ನೆಕ್ಸ್ಟ್ ಪಾಯಿಂಟ್ ಲೆಟ್ ಅಸ್ ಡಿಸ್ಕಸ್ ಇನ್ ದಿ ಅಸೆಂಬ್ಲಿ. ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೀನಿ. ಒಂದು ಒಳ್ಳೆ ದಾಖಲೆ ಬೇಕ್ರಿ. ಸುಮ್ಮನೆ ಅದೆಲ್ಲ ಹಂಗೆ ಹೊಂಟೋದ್ರೆ ಲಾಸ್ಟ್ ಟೈಮ್ ಕರೆದೇ ಅಂತ ಆತನ ಬಾರೆ ಅಂತ ಅಸೆಂಬ್ಲಿಗೆ ಬರಲಿಲ್ಲ. ಇದು ನಂದು ಗ್ಯಾರಂಟಿ. ಇದು ಮುಖ್ಯಮಂತ್ರಿ ಮತ್ತು ಸಿದ್ದರಾಮಯ್ಯನವರೇ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ. ಎಸ್, ಐ ಆಮ್ ಬೌಂಡ್ ಟು ರಿಪ್ಲೈ ಟು ಹಿಮ್. ನಮ್ಮ ಹೆಣ್ಣು ಮಕ್ಕಳು ಗ್ಯಾರಂಟಿ. ಹೆಣ್ಣು ಕುಟುಂಬದ ಕಣ್ಣು. ಬೆಳಗ್ಗೆ ಎದ್ದರೆ ಮಕ್ಕಳು ಜ್ಯೋತಿ ಆಗ್ತಾರೆ. ಅವ್ರ ಕುಟುಂಬ ಒಳ್ಳೇದಾಗಲಿ ಅಂಥೇಳಿ ನಾವು ಅವ್ರಿಗೆ ಶಕ್ತಿ ಯೋಜನೆ ಕೊಟ್ಟಿದ್ದೀವಿ. ಬಸ್ ಹೋಗೋಕ್ಕೆ ಎಲ್ಲೆಲ್ಲೋ ಹೋಗೋಕ್ಕೆ ಎಲ್ಲ ಫ್ರೀ ಕೊಟ್ಟಿದ್ದೀವಿ. ಅವ್ರಿಗೆಲ್ಲ ಪದಾರ್ಥಗಳು ಜಾಸ್ತಿ ಆಗ್ತಾಯಿದೆ ಅಂಥೇಳಿ ನಾವು ಅವ್ರಿಗೆ 2,000 ರೂಪಾಯಿ ಕೊಟ್ಟಿದ್ದೀವಿ. ಕಾಂಗ್ರೆಸ್ ಅವ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಲ್ಲ, ಈತ ಮಾತಾಡಲಿ, ಪುಣ್ಯಾತ್ಮ ವಿಡ್ರಾ ಮಾಡ್ಕೊಬಿಡಿ ಅಂತ BJP ಅವ್ರಿಗೆ ಕರೆ ಕೊಟ್ಬಿಡ್ಲಿ. ಅವರೆಲ್ಲ ಎಲ್ಲ ಅವ್ರಿಗೂ ಬೇಡ ಗ್ಯಾರಂಟಿ ಅಂತ ಕರೆ ಕೊಟ್ಬಿಡ್ಲಿ. ನೋಡೋಣ ಎಷ್ಟು ಜನ, 5 ಜನನ ಕೇಳಿ ಅವ್ರ ಕೈಲಿ ವಿಡ್ರಾ ಮಾಡ್ಸೋಕ್ಕಾಗಲ್ಲ. 5 ಮೆಂಬರ್ಸ್, 5 ಗ್ಯಾರಂಟಿ, 5 ಬೇಡ. ನಾನು ಹೇಳಿದ್ದೀನಿ ಹಿಂದೆ ಎಲೆಕ್ಷನ್ ಟೈಮಲ್ಲಿ ಬಂದು ಒಂದು ಮಾತು ಹೇಳಿದ್ದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಚಂದ ಅಂತ ಹೇಳಿದ್ದೆ. ಹಂಗೆ 5 ಬೆರಳು ಸೇರಿ ಈ ಕೈ ಮುಷ್ಟಿ ಆಯಿತು. ಐ ಥಿಂಕ್ ಬಾ ಅಂದರೆ ಏಕವಚನದಲ್ಲಿ ಬಾ ಅಸೆಂಬ್ಲಿಗೆ, ನೋಡೇ ಬಿಡೋಣ. ಕಳ್ಳ ನೀನಾ ನಾನಾ? ಬಾ ಅಸೆಂಬ್ಲಿಗೆ. ಇಲ್ಲೆಲ್ಲ ಮಾತಾಡಿ ಏನು ಪ್ರಯೋಜನ? ಪತ್ರಿಕೆಯವರು ಟಿ ವಿಯವರು ಬರೆದುಬಿಟ್ಟು ಮುಗಿಸ್ಬಿಡ್ತಾರೆ. ಅಸೆಂಬ್ಲಿಯಲ್ಲಿ ಆಗಬೇಕು. ನಾನು ಕಲ್ಲು ಹೊಡೆದು ಮಾರಾಟ ಮಾಡಿದ್ನೋ, ಕಳ್ಳತನ ಮಾಡಿದ್ನೋ, ಮಾರಾಟ ಮಾಡಿದ್ನೋ, ಬನ್ನಿ ಮಾತಾಡೋಣ. ಕಳೆದ ಬಾರಿ ಬರಲಿಲ್ಲ ಅಸೆಂಬ್ಲಿಗೆ.
ಕುಮಾರಸ್ವಾಮಿ ನೀನೊಬ್ಬ ಸುಳ್ಳುಗಾರ, ನೀನೊಬ್ಬ ಮೋಸಗಾರ ಅಂಥೇಳಿ ಏಕವಚನದಲ್ಲಿ ವೆರಿ ಫಸ್ಟ್ ಟೈಮ್ ನಿಮ್ಗೆ ಗೊತ್ತಿರ್ಬೋದು. ಡಿ ಕೆ ಶಿವಕುಮಾರ್ ಇಲ್ಲಿ ತನಕ ಏಕವಚನದಲ್ಲಿ ಯಾವತ್ತೂ ಅವರ ಹೆಸರನ್ನು ಹೇಳೇ ಇರಲಿಲ್ಲ. ಯಾವತ್ತೂ ಕೂಡ ಯಾವುದೇ ಪ್ರಶ್ನೆಗಳು ಬಂದಾಗಲೂ ಕೂಡ ಕುಮಾರಸ್ವಾಮಿ ಅವರು ಹೀಗೆ ಹೇಳಿದರು ಅಂದಾಗ ಕುಮಾರಸ್ವಾಮಿ ಅವರು ನಮ್ಮಣ್ಣ ಅಂತಿದ್ರು. ರಾಮುಲು ಅವರು ನಿಮ್ಮನ್ನು ಹಿಂಗಂದ್ರು ಸರ್ ಅಂತಂದರೆ ರಾಮುಲು ನಮ್ಮಣ್ಣ ಅಂತಿದ್ರು. ವೆರಿ ಫಸ್ಟ್ ಟೈಮ್ ತೊಡೆತಟ್ಟಿದ್ದಾರೆ ಏಕವಚನದಲ್ಲಿ. ಬನ್ನಿ, ಇದರ ಬಗ್ಗೆ ಬಸವರಾಜ್ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಬಸವರಾಜ್, ಇದು ಎಲ್ಲಿ ತನಕ ಬಂದು ನಿಲ್ಲಬಹುದು ಈಗ? ಭಾಳ ಮುಖ್ಯವಾಗಿ ಅವರ ಹೇಳಿಕೆಯ ಮುಖ್ಯಾಂಶಗಳು ಯಾವ ರೀತಿ ಕೆರಳಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರನ್ನು, ಏನಾಗ್ಬೋದು ಈಗ ಇದು? ಜಯಪ್ರಕಾಶ್, ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರ ವಿರುದ್ಧ ಒಂದಷ್ಟು ಸಹನೆ ಕಟ್ಟೆ ಒಡೆದ ಹಾಗೆ ಕಾಣಿಸ್ತಾ ಇದೆ. ಯಾಕಂದರೆ ಇವತ್ತಿನ ಮಾತುಗಳನ್ನು ಕೇಳ್ತಾ ಹೋದರೆ ಕುಮಾರಸ್ವಾಮಿ ಅವರಿಗೆ ಏಕವಚನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸವಾಲು ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಬಹಿರಂಗ ಚರ್ಚೆಗೆ ಕರೆದಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಬಂದು 10 ತಿಂಗಳಲ್ಲಿ ಇದು 3ನೇ ಬಾರಿ ಬಹಿರಂಗ ಚರ್ಚೆಗೆ ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವ್ರನ್ನ ಆಹ್ವಾನಿಸ್ತಾ ಇರುವಂಥದ್ದು. ಈ ಹಿಂದೆ ಬೆಳಗಾವಿ ಅಧಿವೇಶನಕ್ಕೂ 1 ತಿಂಗಳ ಮುಂಚಿತವಾಗಿ ಇದೇ ಆಸ್ತಿ ವಿಚಾರವಾಗಿ ನೈಸ್ ಆಸ್ತಿಯನ್ನು ಕಬಳಿಸಿದ್ದಾರೆ ಅನ್ನುವಂಥ ಆರೋಪದ ವಿಚಾರವಾಗಿ ಕುಮಾರಸ್ವಾಮಿ ಅವರನ್ನ ಬೆಳಗಾವಿ ಅಧಿವೇಶನದಲ್ಲೇ ಚರ್ಚೆ ಮಾಡೋಣ ಬನ್ನಿ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗೆ ಡಿ ಕೆ ಶಿವಕುಮಾರ್ ಅವರು ಕರೆದಿದ್ರು. ಕಳೆದ 1 ವಾರದ ಹಿಂದೆ ಅಷ್ಟೇ ನನಗೆ ವಿಷ ಕೊಟ್ಬಿಟ್ರು ಅನ್ನುವಂಥ ಹೇಳಿಕೆ ಏನೇನಿದೆ ಅಲ್ಲ ಕುಮಾರಸ್ವಾಮಿ ಅವರ ಹೇಳಿಕೆ, ಅದರ ಬಗ್ಗೆ ಕೂಡ ಚರ್ಚೆ ಮಾಡೋಣ ಬಹಿರಂಗ ಹೇಳಿಕೆಗೆ ಯಾವ್ದಾದ್ರು ಒಂದು ಮಾಧ್ಯಮದಲ್ಲಿ ನಾನು ಕೂತ್ಕೊಳ್ತೇನೆ ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಇವತ್ತಿನ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಕೆರಳಿಕೆಂಡರು ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಬಹಿರಂಗ ಚರ್ಚೆಗೆ ಕರೀತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರ ಮಧ್ಯೆ ಇರ್ತಕ್ಕಂಥ ಒಂದಷ್ಟು ಬಾಂಧವ್ಯ ಬಹಳ ಕೆಟ್ಟ ರೀತಿಯಾಗಿ ಹಳಿಸಿದೆ ಅನ್ನುವಂಥದ್ದು ಇವತ್ತಿನ ಮಾತುಗಳಿಂದ ಕಂಡು ಬರ್ತಕ್ಕಂಥದ್ದು. ಪ್ರಮುಖವಾಗಿ ಯಾವತ್ತೂ ಕೂಡ ಮಾತನಾಡಬೇಕಾದ್ರೆ ಕುಮಾರಸ್ವಾಮಿ ಅವರು ಕುಮಾರಣ್ಣ ಅನ್ನುವಂಥ ಮಾತನ್ನೇ ಹೇಳ್ತಾ ಇದ್ರು, ಆದರೆ ಏಕವಚನ ಪದ ಪ್ರಯೋಗ ಮಾಡ್ತಾ ಇದ್ದಾರೆ. ಯಾಕಂದರೆ ಒಂದು ಕಡೆ ಗ್ರಾಮಾಂತರದಲ್ಲಿ, ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸಬೇಕು ಅನ್ನುವಂಥ ಒಂದಷ್ಟು ವ್ಯವಸ್ಥಿತವಾದಂಥ ಷಡ್ಯಂತ್ರ ನಡೀತಾ ಇದೆ ಅನ್ನುವಂಥ ಆರೋಪವನ್ನು ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ರು, ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ರು. ಅದು ಮತ್ತೆ ಇನ್ನೊಂದು ಮಂಡ್ಯದಲ್ಲಿಯೂ ಕೂಡ ಈಗಾಗಲೇ ಏನು ಸ್ಪರ್ಧೆ ಮಾಡಿದ್ದಾರೆ, ಅಲ್ಲಿ ಸೋಲಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಒಂದಷ್ಟು ರಣತಂತ್ರವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಕುಟುಂಬ ಪಾಲಿಟಿಕ್ಸ್ ಜೊತೆಗೆ ಒಕ್ಕಲಿಗರ ನಾಯಕತ್ವವನ್ನು ಹಿಡಿದಿಟ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಎರಡೂ ಮನೆತನಗಳ ಮಧ್ಯೆ ಆಗ್ತಾ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇದೊಂದು ರೀತಿಯ ಒಂದು ಹೆಜ್ಜೆ ಮುಂದಕ್ಕೆ ಹೋದಾಗೆ ಕಾಣಿಸ್ತಾ ಇದೆ. ಏಕವಚನದ ಪದ ಪ್ರಯೋಗಗಳು ಆಗ್ತಾ ಇದ್ದಾವೆ. ಈಗಾಗಲೇ ನಿನ್ನೆ ಕೂಡ ಮೈಸೂರಿನಲ್ಲಿ ಮಾತನಾಡ್ತಾ ಮುಂದೆ ಒಕ್ಕಲಿಗರ ನಾಯಕನಾಗಿ ಬೆಳೆಯೋಕ್ಕೆ ಅವಕಾಶಗಳಿದ್ದಾವೆ, ಅದನ್ನು ಕೈ ಚೆಲ್ಕೋಬೇಡಿ ಅನ್ನುವಂಥ ಮನವಿಯನ್ನು ಕೂಡ ಒಕ್ಕಲಿಗರ ಸಮಾಜದ ಮುಂದೆ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು. ಯಾಕಂದ್ರೆ ಈಗಾಗಲೇ ಕುಮಾರಸ್ವಾಮಿ ಅವ್ರನ್ನ CM ಮಾಡಿದಿರಿ, ದೇವೇಗೌಡರನ್ನ PM ಮಾಡಿದಿರಿ, ನನಗೂ ಅವಕಾಶ ಇದೆ, ಆ ಅವಕಾಶವನ್ನು ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ ಅನ್ನುವಂಥ ಮನವಿಯನ್ನು ಮಾಡಿದ್ದಾರೆ. ಇದೆಲ್ಲ ಹೇಳಿಕೆಗಳನ್ನು ಒಂದು ರೀತಿಯಲ್ಲಿ ಅವಲೋಕನ ಮಾಡ್ತಾ ಹೋದ್ರೆ ಒಂದು ರೀತಿಯಾಗಿ ಸ್ಪಷ್ಟ ಆಗುತ್ತೆ ಒಕ್ಕಲಿಗರ ನಾಯಕತ್ವಕ್ಕಾಗಿ ಇದು ಒಂದು ರೀತಿಯಲ್ಲಿ ಅಂತಿಮ ಹಂತ ತಲುಪಿದೆ ಅಂತ ಅನ್ಬೋದು. ಇಬ್ಬರ ನಡುವಿನ ಜಗಳ ಎಲ್ಲವೂ ಕೂಡ ಒಕ್ಕಲಿಗ ಸಮುದಾಯದ ಮತಗಳಿಗಾಗಿ ನಡೀತಾ ಇರುವಂಥದ್ದು. ನಾನು ಮೊನ್ನೆಯಿಂದ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ದೇವೇಗೌಡರ ನಂತರದ ಒಕ್ಕಲಿಗ ಸಮುದಾಯದ ನಾಯಕ ಯಾರು ಅನ್ನುವ